ಒಂದೂರಲ್ಲಿ ಹಂಸವತಿ ಎಂಬ ಶ್ರೀಮಂತ ರಾಣಿ ಇರ್ತಾಳೆ. ಆ ರಾಣಿಗೆ ಹೂವುಗಳೆಂದರೆ ತುಂಬಾ ಇಷ್ಟ. ಆ ರಾಣಿಯು ರಾಮು ಎಂಬ ಸೇವಕನಿಗೆ, ನೀನು ಇನ್ಮೇಲೆ ಊರಿನ ನದಿಯಿಂದ ನೀರು ತಗೊಂಡು ಹೂದೋಟಕ್ಕೆ ಹಾಕು ಅನ್ನುತ್ತಾಳೆ. ರಾಮು ಪ್ರತಿದಿನ ನೀರು ತರಲು 2 ಮಡಿಕೆಯನ್ನ ಭುಜದ ಮೇಲೆ ಇಟ್ಟಿಕೊಂಡು ನದಿಗೆ ಹೋಗ್ತಾನೆ. ತೋಟಕ್ಕೆ ಮರಳಿ ಬರುವ ಅಷ್ಟರಲ್ಲಿ 1 ಮಡಿಕೆ ಸಂಪೂರ್ಣವಾಗಿ ತುಂಬೇ ಇರುತ್ತೆ. ಆದರೆ ಇನ್ನೊಂದು ಮಡಿಕೆ ಬಿರುಕಿನಿಂದ ಅರ್ಧದಷ್ಟೇ ಇರುತ್ತೆ. ಹಾಗೆ ಒಂದಿನ ಬಿರುಕಿನ ಮಡಿಕೆ, ರಾಮು, ಕ್ಷಮಿಸು. ನನ್ನ ದೋಷದ ಕಾರಣದಿಂದ ನಿನ್ನ ಪ್ರಯತ್ನಕ್ಕೆ ಪೂರ್ಣ ಫಲ ಸಿಗುತ್ತಿಲ್ಲ ಎಂದು ಹೇಳುತ್ತೆ. ರಾಮು ನಗುಮುಖದಿಂದ, ದಾರಿಯ ನಿನ್ನ ಬದಿಯಲ್ಲಿ ಹೂಗಳು ಅರಳಿವೆ, ಆದರೆ ಮತ್ತೊಂದು ಬದಿಯಲ್ಲಿ ಇಲ್ಲ ಅನ್ನುತ್ತಾನೆ. ಆ ದಿನದಿಂದ ಅದು ಪ್ರತಿ ದೋಷ, ಪ್ರತಿ ಅಪೂರ್ಣತೆ ಅನಿರೀಕ್ಷಿತ ಮೌಲ್ಯವನ್ನು ಸೃಷ್ಟಿಸಬಹುದು ಎಂದು ಅರಿತುಕೊಳ್ಳುತ್ತದೆ. What you think is your weakness may actually bring beauty and meaning to the world.